ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆಲ್ಲನೂ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ದ್ರಾವಿಡ ಉತ್ಕಲ ವಂಗಾ ವಿದ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ. तव शुभ आशीष मागे गाये तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे भारत माता की जय. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಂತಂದರೆ ದಾವಮಾನ ಮಕ್ಕಳು ಸ್ಟಾಪ್ ಮಾಡಿರೋದಕ್ಕೆ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದೀರಾ. ದಯವಿಟ್ಟು ನನಗೆ ದಾವಮಾನ ಮಕ್ಕಳಲ್ಲಿ ಕಂಟೆಂಟು ಸಿಗಲಿಲ್ಲ, ಬಟ್ ತುಂಬಾ ಕನ್ಫ್ಯೂಸ್ ಆಗ್ತಾಯಿತ್ತು. ಯಾಕಂತಂದರೆ ನಾನು ದಾವಮಾನ ಮಕ್ಕಳು ಸ್ಟೋರಿ ಮಾಡೋವಾಗ ತುಂಬ ಫ್ಯಾಮಿಲಿನೇ ಸೃಷ್ಟಿ ಮಾಡಿಬಿಟ್ಟಿದ್ದೆ ನಾನು. ಅವಾಗ ನಂಗೆ ವಸ್ತು ಗೊತ್ತಾಗಲಿಲ್ಲ. ಅದು ಎಲ್ಲಿ ಕೆಟ್ಟೋಯ್ತು ಅಂತಂದರೆ ಬಬ್ಲುನ ಯಾವಾಗ ಪಮ್ಮಿಗೆ ಕೊಟ್ಟನಲ್ಲ ಅಲ್ಲಿ ಕೆಟ್ಟೋಯ್ತು ಸ್ಟೋರಿ. ಆವಾಗ ಏನು ಮಾಡಬೇಕಂತ ನನಗೆ ದಿಕ್ಕೆ ತೋರಿಸ್ತಿಲ್ಲ. ಆವಾಗಿಂದ ಹೇಗೋ ಕಂಟೆಂಟ್ ಎಲ್ಲ ತೊಗೊಂಡು ಮುಂದುವರಿಸ್ತಿದೆ. ಬಟ್ ಇವಾಗ ಕನ್ಫ್ಯೂಸ್ ಆಗೋಯ್ತು, ತುಂಬಾ ಕೆಟ್ಟೇ ಹೋಯ್ತು. ಈ ಒಂದ್ಸರಿ ಅಡುಗೆ ಕೆಟ್ಟೋದ್ರೆ ಏನು ಮಾಡೋಕ್ಕಾಗಲ್ಲ ಅಂತಾರಲ್ಲ, ಹಂಗಾಗೋಯ್ತು ನನಗೆ. ಅದಕ್ಕಾಗಿ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟೆ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ಫಸ್ಟ್ ಅಲ್ವಾ ಮಾಡಿದ್ದು, ನನಗೆ ಅವಾಗ ಗೊತ್ತಾಗಲಿಲ್ಲ. ದಾವಮಾನ ಮಕ್ಕಳು ಹೆಸ್ರಿಗೂ ಸ್ಟೋರಿಗೂ ಅಜಗಜ ಅಂತಾರನೇ ಆಗ್ಬಿಡ್ತದ್ದು. ಆ ಸ್ಟೋರಿ ಇರೋದೇ ಒಂಥರ, ನನ್ನ ಹೆಸ್ರು ಇಟ್ಟಿರೋದೇ ಒಂಥರ. ಅವಾಗ ಫಸ್ಟಲ್ಲಿ ನನಗೆ ಗೊತ್ತಾಗಲಿಲ್ಲ. ಪ್ಲೀಸ್ ಯಾರೂ ಬೇಜಾರಾಗಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಈ ಒಂದ್ಸರಿ ನನ್ನನ್ನು ಕ್ಷಮಿಸ್ಬಿಟ್ಟು ಸಪೋರ್ಟ್ ಮಾಡಿ. ಇವಾಗ ಹೊಸ ಕಥೆ ತಗೊಂಡಿದ್ದೀನಲ್ಲ, ಅದು ತುಂಬ ಚೆನ್ನಾಗಿದೆ. ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ, ಅದನ್ನು ಕರೆಕ್ಟಾಗಿ ಮುಂದುವರ್ಸ್ಕೊಂಡು ಹೋಗ್ತೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ತುಂಬ ಜನನ ಬೇಜಾರಾಗಿದ್ದೀರಾ ಅಂತ ನನಗೆ ಗೊತ್ತು. ತುಂಬ ಜನನೇ ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಪರವಾಗಿಲ್ಲ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಮತ್ತು ಲೈಕು ಇಲ್ಲ, ವ್ಯೂಸು ಬರ್ತಾಯಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನಾನು ನಿಮ್ಮ ಹತ್ರ ಸಾರಿ ಕೇಳ್ತಿದ್ದೀನಿ, ಬಟ್ ನೀವು ಕ್ಷಮಿಸಲಿಲ್ಲ ಅಂತಂದರೆ ನಾನು ಏನು ಮಾಡಲಿ ಹೇಳಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬನ್ನಿ ಎಲ್ಲರೂ ಸ್ವೀಟ್ ತಗೊಂಡು ಹೋಗಿರಂತೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮತ್ತು ನನ್ನ ಮದುವೆ ಇದೆ, ಎಲ್ಲರೂ ಖಂಡಿತ ಬರಲೇಬೇಕು. ಹೌದು, ನಮ್ಮ ಶಿವದ ಮದುವೆ ಇದೆ, ನೀವೆಲ್ಲರೂ ಬರಲೇಬೇಕು. ದಯವಿಟ್ಟು ಯಾರು ಬೇಜಾರಾಗಬೇಡಿ. ತಳ್ಪೀಜ ಹೋಯ್ತು ದಾವಮಾನ ಮಕ್ಕಳು ಸ್ಟೋರಿ ತೆತ್ತೋಯ್ತು. ಅದು ಸ್ಟೋರಿ ಅದಕ್ಕೆ ಸ್ಟಾಪ್ ಮಾಡಿದ್ದೀರಿ. ದಯವಿಟ್ಟು ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಆ ಥರ ಯಾವುದೇ ಸ್ಟೋರಿನೂ ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ. ದಾವಮಾನ ಮಕ್ಕಳು ಸ್ಟಾಪ್ ಮಾಡಿರೋದಕ್ಕೆ ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಆಮೇಲೆ ವ್ಯೂಟು ಬರ್ತಾ ಇಲ್ಲ. ಓಲಿ ಬಿಡಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಕ್ಕೆ ಏನು ಮಾಡೋಕ್ಕಾಗ್ತಿದೆ. ಅವ್ರಿಗೇನೋ ಇಷ್ಟ ಇಲ್ಲ ಅನಿಸುತ್ತೆ ನಮ್ಮ ಸ್ಟೋರಿಗೆಲ್ಲ, ಅದಕ್ಕೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಒಂದು 10-15 ಜನನೇ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಂಗೆ ಗೊತ್ತು. ಪರವಾಗಿಲ್ಲ, ವ್ಯೂಸ್ ಅಂತೂ ಇಲ್ಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡಿ. ಯಾರಾದರೂ ಬಂದು ಸಪೋರ್ಟ್ ಮಾಡೇ ಮಾಡ್ತಾಳೆ ನಮ್ಮಂಥವ್ರಿಗೆ ಅಲ್ಲ. ದೇವ್ರ ಮೇಲೆ ಬಾಡ ಹಾಕಿ ಇವಾಗ ಹೊಸ ಸ್ಟೋರಿ ಶುರು ಮಾಡಿದ್ದೀನಿ. ಇವಾಗ ನೀವೆಲ್ಲ ಇಷ್ಟ ಇಲ್ಲ ಅಂತ ನನ್ನ ಚಾನಲ್ ಬಿಟ್ಟು ಹೊಟ್ಟೋಗಿದ್ದೀರಾ. ಪರವಾಗಿಲ್ಲ, ದೇವರಿದ್ದಾನೆ ಅಂತ ಅನ್ಕೊಂಡಿದ್ದೀನಿ. ಯಾರೋ ಬಂದು ಸಪೋರ್ಟ್ ಮಾತಾಡ ಬಿಡಿ, ಏನು ಮಾಡೋಕ್ಕಾಗಲ್ಲ. ದಾಮನ ಮಕ್ಕಳು ಮುಂದುವರ್ಸ್ಕೊಂಡು ಹೋಗೋ ತೆತ್ತಿ ನನಗೆ ಕಿಡಿಲ್ಲ. ಅದಕ್ಕೆ ಏನು ಮಾಡೋದು, ಸ್ಟಾಪ್ ಮಾಡಿಬಿಟ್ಟೆ ನಾನು. ಆ ದಾಮನ ಮಕ್ಕಳುನೇ ಒಂದೆರಡು, ಅಲ್ಲಿದ್ದಿದ್ದೇ ಒಂದು ತೋಡಿ. ಅದು ಎಂದೆಂದು ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಫಸ್ಟೆಲ್ಲ ತೋಡಿ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇದಿಲ್ಲ. ಇವಾಗ ಚೆನ್ನಾಗಿ ಮಾಡ್ಕೊಂಡು ಓದ್ತೀನಿ ಅನ್ನೋ ನಂಬಿಕೆ ನನಗೈತೆ. ಸಪೋರ್ಟ್ ಮಾಡೋಡಿಲ್ಲ. ಏನು ಮಾಡೋದು, ಬೇಜಾರಾಗ್ತೈತೆ ಮನಸ್ಸಿಗೆ, ಏನು ಮಾಡೋಕ್ಕಾಗಲ್ಲ. ಸಪೋರ್ಟ್ ಮಾಡಿ ನೋಡಿ. ಇನ್ನು ಮುಂದೆ ಬರೋ ಕಥೆಗಳು ಯಾವೂ ಆ ಥರ ಮಾಡಲ್ಲ, ಚೆನ್ನಾಗೇ ಮಾಡ್ಕೊಂಡು ಹೋಗ್ತೀವಿ. ಸಬ್ಸ್ಕ್ರೈಬರು ಎಲ್ಲನೂ ಅನ್ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಸ್ವಲ್ಪ ಬೇಜಾರಿದೆ. ಏನೋ ಅವ್ರ ಮನಸ್ಥಿತಿ ನಮಗೆ ಗೊತ್ತಾಗಲ್ವಲ್ಲ. ನಮ್ಮ ಮನಸ್ಥಿತಿ ನಿಮಗೆ ಗೊತ್ತಾಗಲ್ಲ, ನಿಮ್ಮ ಮನಸ್ಥಿತಿ ನಮಗೆ ಗೊತ್ತಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಒಂದು 10-12 ಜನನೇ ಹೊರಟೋಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇದಾಗಲೇ ತೋಟದಕ್ಕೆ ಹೋಗ್ದಿರಿ ಹಿಂಗೆ ಕೂತಿದ್ಯಾ ಸರೋಜಿ? ಅದ್ಯಾಕೆ ತೋಟದಕ್ಕೆ ಬರ್ದಿರಿ ಹಿಂಗೆ ಕೂತಿದ್ಯಾ? ಇಲ್ಲ, ಇವತ್ತು ನಾನು ಬರಲ್ಲ ತೋಟದಕ್ಕೆ. ನನಗೂ ಸಾಕಾಗೋಗೈತೆ. ಹೋಗಪ್ಪ. ಏನು 15 ದಿವಸದಿಂದ ಮಾಡಿ ಅಯ್ಯೋ, ಯಾರು ದುಡಿತಾರೆ ಹೋಗಿ. ಬಿಸ್ಲಾಗ ನನಗೇನು ಅಂತ ಕರ್ಮ. ನಮ್ಮ ಅಮ್ಮನ ಮನೆಗೆ ಒಂದು ದಿವಸನೂ ನಾನು ಆಚ್ಕೋಗಿ ದುಡ್ದೋಳೆ ಅಲ್ಲ. ಏನಿಲ್ಲ, ಕತ್ತೆ ಕೆಲಸ ಮಾಡಿಸ್ತಾ ಇದ್ರಿ ನನ್ನ ಕೈಲಿ. ನನ್ನ ಕೈಲಿ ಆಗಲ್ಲಪ್ಪ. ಏನೇನ ಮಾಡ್ಕೊಂಡ್ರೆ ಮತ್ತೆ ಇನ್ಯಾರವ್ರೆ ತೋಟದಾಗ ಕೆಲಸ ಮಾಡೋರು? ಕೂಲರ್ ನಿಕ್ಕೊಂಡು ಮಾಡಿಸ್ಕೋಗು. ನಾನು ಒಂದು ಕೆಲಸ ಮಾಡಲ್ಲ. ಕೂಲರ್ ನಿಕ್ಕೋಗು, ನಿಮ್ಮ ಅಪ್ಪನ ಕೇಳಿ. ಲೇ ಸರಸ್ವತಿ, ಏನು ಗುಂದರಮ್ಮ? ಅದೇನೆ ಅಂಗಡಿಗೆ ಗೊತ್ತೈತಿ ಒಳಗೆ. ಯಾಕೆ ಅಷ್ಟು ಅರ್ಜೆಂಟು? ಇರೋ ನೆರೆ ಆಗುತ್ತೆ ಬರ್ತೀನಿ. ತಿಂದು ಮದುವೆ ಅಲ್ಲ,
ಆಮೇಲೆ ಸಾವಿತ್ರಿ ಅತ್ತಿಗೆ ಅದು 3 ಮಂತ್ ಅಲ್ಲ, ಅದಕ್ಕೆ ಎಲ್ಲರಿಗೂ ಹೇಳ್ಬಿಟ್ಟು ಬಿಡಕ್ ಹೋಗ್ತಾ ಇದ್ದೀರಿ ಗಾರಿನಾಗ. ನಾನು ನುಡ್ಡಿಡ್ನು ಏನೇ ಸಾವಿತ್ರಿ ಶ್ರೀಮಂತ? ನೀನ್ ತಿನ್ನ ಹೇಳಿರಲ್ಲ ಪುನ ತಿಂದು ಮದ್ವೆ ತಡದಿ ಅತ್ತಿಗೆ ಅಂದ್ರೆ ಸಾವಿತ್ರಿ ಅತ್ತಿಗೆ 3 ಮಂತನು. ಯಾರು ಹೇಳಿದ್ ನಿಂಗ ಸಾವಿತ್ರಿ ಶ್ರೀಮಂತ ಅಂತ? ನಮ್ ಲಪ್ಪನ ಹೇಳಿರೋದು. ಇವಾಗ ಇನ್ನ 2 ದಿವಸ ಆಯ್ತು ಅಷ್ಟೇ ಚಿವಂದು ಮದ್ವೆ. ಎಲ್ಲ ನರಿ ಮಾತಾವಡೆ. ಅಯ್ಯೋ ನಾನು ಅವರು ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ. ನಾನು ಹೋಯಕಮ್ಮ ನಡಿ ಆಯ್ತು ಬರೇಕೋ. ನೋಡ್ದೇನು ದೊಡ್ಡತ್ತೆ, ನೋಡ್ದ ನಾವು ಕತ್ತಿಗಿದ್ದಂಗೆ ದುಡಿಯೋದು, ಮೆರಿಯೋರು ಮೆರಿತಾವ್ರೆ. ಅಲ್ಲ ಮಾವನು ನಮ್ಗೊಂದು ಮಾತು ಹೇಳಿದ್ನ, ಹಾಂ ಮನಿಗ ದೊಡ್ಡ ಮಗು ನಾವು ಏನಕ್ಕ 3 ಕಾಸಕ್ಕೆ ಬೇಡ. ಅಲ್ಲ ಮಾ ಶ್ರೀಮಂತ ಹಿಂಗೆ ಮದುವೆ ಒಂದು ಶಿವಂದು ಅಂತ ಹೇಳಿ ಒಂದು ಮಾತು ಹೇಳಿದ್ನ. ಏನು ಕೇಳ್ತಾನೆ ಬಿಡು, ಈ ಮನೆಗೆ ನಾವು ಕೂಲಿಯರ್ ಇದ್ದಂಗೆ 3 ಹೊತ್ತು ತಿನ್ಕೊಂಡು ಕೂಲಿಯರ್ ಮಾಡ್ದಂಗೆ ಕೆಲಸ ಮಾಡ್ಕೊಂಡು ಇರ್ತೀವಿ ನಾವು. ಲೈ ನಿತ್ಕೊಳ್ಳೆ ಯಾಕಳಮ್ಮ ನಾನು ಹೋಯಕೋ ಶಿವನ ಮದ್ವೆ ಸಾವಿತ್ರಿ ಅತ್ತಿಗೆ 3 ಮಂತ. ಎಲ್ಲರಿಗೂ ಹೇಳ್ಬಿಟ್ಟು ಬೇಡಕ ಹೋಗಬೇಕು ಗಾರಿನಾಗ. ನಾನು ದುಡ್ಡು ಓದ್ತಾ ಇದ್ದೀರಿ ಯಾಕ? ಯಾರು ಹೇಳಿದ್ ನಿಂಕ ಅವ್ರ ಜೊತೆಗೆ ಹೋಗಿ ಅವ್ರ ಮನೆಗೆ ಕೆಲಸ ಮಾಡು ಅಂತ? ಹಾಂ ಯಾರು ಹೇಳಿದ್ ನಿಂಕ? ಅಯ್ಯೋ ಯಾಳೇನು ಹೇಳಕ್ ನಂಗ ನಮ್ ಗೊಡ್ತಿಚ್ಚೆ ಚುಣು ದುಳು ನನ್ನ ತಮ್ಮನಾಡು. ಯಾಳೇನು ಹೇಳಕ್ ನಂಗ? ನಂಗೇನು ಯಾಳೇನು ಹೇಳೋದಿಲ್ಲ. ಮಾನವಾಗಿ ಒಳಕ್ಕೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಏಟಿಗೆ ತಿಂತೀಯ ನನ್ನ ಕೈಗ. ನಡಿ ಒಳಕ್ಕ ಹೋಗಿ ಕುಡ್ದು ಅವ್ರ ಮನೆ ಬಾಗಿಲ್ಕ ನಮ್ಮ ಮನೆಯವ್ರು ಯಾರೂ. ಏ ಓಮ್ಮ ನೀನ ಕೈ ಇರೋಣ ನೀನ. ನಾನು ಹೋಯಕ ನುದ್ದುಡು ಗಾಡಿ ತಡ್ಕೊಂಡು ಕಾಯ್ತಾನವನೆ. ಎಲ್ಲಾರ ಮನೆಗೂ ಹೇಳಕ್ ಹೋಯ್ತನ. ಬೇಕಾಗಿಲ್ಲ ಹೋಗಿ ಕುಡ್ದು ಅವ್ರ ಮನೆಗೆ ಯಾರು ನಮ್ಮ ಮನೆಯವರು. ಏನು ಕೆಲಸ ಅವ್ರ ಮನೆ ಹತ್ರ ನಮ್ಕ? ಬೇಕಾದ್ರೆ ಹೇಳ್ಕೊಂತಾರೆ, ಬೇಡಂದ್ರೆ ಬಿದ್ದಿರ್ತಾರೆ. ಇನ್ನ ಮಾತಾಡ್ತಾ ಇದೆಯಲ್ಲೇ, ಎಳ್ಕೊಂಡೋಗಿ ರೂಮಕ್ಕೆ ಹಾಕಿ ಬಾಕ್ಲಾಕೋಗಿ ಬಿದ್ದಿರ್ಲಿ ಒಳಗ ಮದುತ್ತೀರೋರ್ಗು. ಆರ್ಭಟ ಮಾಡ್ತಾಳೆ ಅಂದ್ರೆ ಅಷ್ಟಿಷ್ಟು ಆರ್ಭಟ ಅಲ್ಲ ಇಳ್ದು. ಅಮ್ಮ ಇರೋಣ ನೀನು. ನಾನು ಹೋಯಕ ನಾನು ಅಪ್ಪನ ಬೇತಾನೆ ನನ್ನ. ನೋಡ ನಿಮ್ಮ ಅಪ್ಪನ ಇಷ್ಟ ಅವ್ರಿಷ್ಟ, ನಮ್ಮ ಮನೆಗೆ ಯಾರು ನಾನು ಕಳ್ಸಲ್ಲ. ನಡಿ ಒಳಕ. ಹಾಕಮ್ಮ ಹಿಂಗೆಲ್ಲ ಮಾತಾಡಿ ನೀನು. ಗೊಡ್ಚುಚ್ಚಿ ನಮ್ಮಡ್ತಾನೆ, ನುದ್ದುಣ್ಣು ಎಲ್ಲ ನಮ್ಮಡ್ತಾನೆ. ಹಂಗೆಲ್ಲ ಮಾಕುದಮ್ಮ ದೇವ್ರು ಕನ್ಕಿ ತಮ್ಮತಾನೆ. ನೋಡ ಅವ್ರಕ ನಮ್ಮ ಕೈ ಯಾವ ಸಂಬಂಧನೂ ಇಲ್ಲ. ನೀನು ಹೋಗಿ ಕುಡ್ದು ಅವ್ರ ಮನೆಗ ಮದುವೆನ ಮಾಡ್ಕೊಳ್ಳಿ, ಏನನ ಮಾಡ್ಕೊಳ್ಳಿ, ನಮ್ಗೇನಾಗಬೇಕು. ನಡಿ ಒಳಕ, ನಡಿ ಒಳಕ. ನಾನು ಹೋಯಕ. ಅಂಟಿಸ ಹೇಳು, ಬರೀ ಮಾತಾಗೆ ಮಾತಾಡ್ತಾ ಇದೆಯಾ? ಹೇಳ್ಕೊಂಡೋಗಿ ಒಳಕೋ ಬಾಕ್ಲಾಕೋದು ಅತ್ತೆ. ಹೇಳಿದ್ ಮತ್ತೆ ಕೇಳಲ್ಲ ಇವಳು. ಆಡಿದ್ದೆ ಆಟ ಏನು ಆ ಮನೆಯಿಂದ ಈ ಮನೆಯಿಂದ ಆ ಮನೆಗೆ ತಿರ್ಗುತ್ತಾ ಇರ್ತಾಳೆ. ಇನ್ನೇನು ಇತ್ತು ಪುಳ್ಳೆತ್ತಿತ್ತು ಹಾಕಲ್ಲ. ತೋಟದಾಗ ಬಂದು ಒಂದು ಕೆಲಸ ಮಾಡಲ್ಲ. ಏಯ್ ಸರಸ್ವತಿ, ಅಮ್ಮನ ಹೇಳ್ತಾ ಇಲ್ಲ ಹೋಗಿ ಕುಡ್ದು ಅವ್ರ ಮನೆಗಂತ. ಏನು ಕೆಲಸ ನಿಂಕ? ಏನೋ ಕೆಲಸ? ಅವ್ರು ಯಾರೋ ನಾವ್ಯಾರೋ, ಅವ್ರಕ ನಮ್ಗೆ ಏನು ಸಂಬಂಧ ಇಲ್ಲ. ನೀನು ಹೋಗಿ ಕುಡ್ದು ಅವ್ರ ಮನೆಗ. ನಾನು ಲಪ್ಪನ ಜೊತೆ ನೀರು ನೀವು ಹಿಂಗೆಲ್ಲ ಮಾಡಿದೆ. ಬಿರಮ್ಮ ಕೈಲಿ ಯಾಕಮ್ಮ ಕೈಲಿ ಕಲಿದ್ಯಾ? ನಾನು ಹೋಯಕ ಬಿರಮ್ಮ ಹೋಗಿ ಕುಡ್ದು ಅಂತ ಹೇಳಿಲ್ಲ ಹೋಗಿ ಕುಡ್ದು ಅಂತ. ಬಿರಮ್ಮ ಕೈ ನಾನು ಹೋಯಕ ಚಿಚ್ಚು ಕೂತಾಳೆ. ಅಮ್ಮ ಬಿರಮ್ಮ ಕೈ ನಾನು ಹೋಯಕಮ್ಮ. ಮೆರಿತಾ ಇದ್ದೀರಿ ಅಪ್ಪನು ಮಗಳು. ಹಾಂ ಎಲ್ಲ ಹಿಂಗೆ ಮದುವೆ ಸೆಟ್ ಆಗೋದಂತ ಹೇಳಿ ನಿಮ್ಮ ಚುಚ್ಚು ನಮ್ಮ ಮನೆಗೆ ಬಂದು ಹೇಳವಳೇನೆ ಇಲ್ಲ ಕೂಗವಳ ನಮ್ಮನ್ನೆಲ್ಲನೂ. ನನ್ನೇನೋ ಬೇಡ, ನಿಮ್ಮ ದೊಡ್ಡಮ್ಮನ ಕೂಗಿದ್ಲಾ ಇಲ್ಲ ನಿಮ್ಮ ಅತ್ತಿಗೆನ ಕೂಗಿದ್ಲಾ ನಿಮ್ಮ ಅಣ್ಣವ್ರನ್ನ ಕೂಗಿದ್ಲಾ ಯಾರನ್ನ ಕೂಗಿದ್ಲೇನೆ? ಅವಳು ನಾವು ಒಂದೇ ಮನೆ ಓಡಲ್ಲಮ್ಮ. ಏನಿತ್ತ ಮತ್ತೂದದು ಚಿಚ್ಚಿ ಬಂದು ನಾವೇ ಹೋಗ್ತಾನೆ ಅವಳ ಮನೆಗ. ಅವರು ನಾವು ಒಂದೇ ಅಂತ ಯಾರು ಹೇಳಿದ್ದು? ಅವಳು ಯಾವಳ ಬಿಕಾರಿ? ಅವಳಕ ನಮ್ಕ ಏನು ಕೇವಲಿಸ್ತೀಯಾ? ಅವಳಕ್ಕಿಂದ ಇಲ್ಲ ಮುಂದೆ ಇಲ್ಲ. ಹಾಂ ಅವಳಂಗೆ ನಾವೇನು ಬಿಕಾರಿಗ್ಲಾ? ಮುಂದುವರಿದು